ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 30ನೇ ಸ್ಟಡಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ 3 ಗಂಟೆಗೆ. ಬೆಳಗಿನ ಜಾವ 3 ಗಂಟೆಗೆ ಸರಿಯಾದ ಸಮಯಕ್ಕೆ ಅಲಾರಾಮಿನ ಸದ್ದನ್ನು ಕೇಳಿ ಎಚ್ಚರಗೊಂಡೆ. ಎದ್ದು ತಕ್ಷಣ ನನ್ನ ಅಡುಗೆ ಮನೆಗೆ ಹೋಗಿ ಮೊದಲ ಕೆಲಸ ನನ್ನ ಬಿಸಿ ನೀರನ್ನು ಕಾಯಿಸೋದು. ಈ ಬಿಸಿ ನೀರನ್ನು ಕಾಯಿಸೋಕ್ಕೆ ಇಟ್ಟು ಅರ್ಧ ಹೋಳು ನಿಂಬೆಹಣ್ಣನ್ನು ನನ್ನ ಕುಡಿಯುವ ನೀರಿನ ಜಾರಿನಲ್ಲಿ ಹಾಕಿ ಹಿಂಡಿಕೊಂಡೆ. ನಂತರ ಕಾದ ಬಿಸಿ ನೀರನ್ನು ಆ ಜಾರಿನಲ್ಲಿ ಹಾಕಿ ಕುಡಿಯಲು ರೆಡಿ ಮಾಡಿ ಇಟ್ಟುಕೊಂಡೆ. ಮುಖ ತೊಳೆದುಕೊಂಡು ನನ್ನ ರೂಮಿಗೆ ಬಂದು ಮುಖವನ್ನು ನಾನು ಚೆನ್ನಾಗಿ ಒರೆಸಿಕೊಂಡು ಇವಾಗ ನಾನು ಸ್ಟಡಿ ಮಾಡೋಕ್ಕೆ ಸಿದ್ಧವಾಗ್ತಾ ಇದ್ದೀನಿ. ಮೊದಲು ನಾನು ಕಾಯಿಸಿ ಇಟ್ಟ ಬಿಸಿ ನೀರನ್ನು ಸಿಪ್ ಬೈ ಸಿಪ್ ಕುಡಿತೀನಿ. ನಂತರ ಟೈಮ್ ಟೇಬಲನ್ನು ಬರ್ಕೋತೀನಿ. ಇವತ್ತು ಯಾವ ಸಬ್ಜೆಕ್ಟನ್ನು ಓದ್ಕೋಬೇಕು, ಯಾವ ಸಬ್ಜೆಕ್ಟನ್ನು ಎಷ್ಟು ಗಂಟೆವರೆಗೂ ನಾನು ಓದಬೇಕು ಅಂತ ಟೈಮ್ ಟೇಬಲನ್ನು ಬರ್ಕೋತೀನಿ. ನಾನು ಬೆಳಗ್ಗೆ 3 ಗಂಟೆಗೆ ಹೇಳ್ತೀನಿ. ಎದ್ದ ತಕ್ಷಣ ಇವಾಗ ಮುಖ ತೊಳ್ಕೊಂಡು ಬಿಸಿನೀರು ಕಾಸ್ಕೊಂಡು ನಾನು ಫ್ರೆಶ್ ಅಪ್ ಆಗೋತ್ಲಿಗೆ ಹಾಫ್ ಆನ್ ಅವರ್ ಆಗಿಬಿಡುತ್ತೆ. ಮತ್ತು ಬಿಸಿನೀರು ಕುಡಿಯೋತ್ಲಿಗೂ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ಟೈಮ್ ಟೇಬಲಲ್ಲಿ 3:30ಇಂದ 6:30ವರೆಗೂ 3 ಅವರ್ ಸ್ಟಡಿ ಅಂತ ಬರ್ಕೊಂಡು ನನ್ನ ಸ್ಟಡಿಯನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು ಸ್ಟಡಿ ಸ್ಟಾರ್ಟ್ ಮಾಡಬೇಕು. ನನ್ನ ಸ್ಟಡಿ ಟೇಬಲ್ನ ನೋಡಿ ತುಂಬಾ ಬೇಜಾರಾಯಿತು. ಯಾಕಂದರೆ ತುಂಬಾ ಆಗಿಬಿಟ್ಟಿತ್ತು. ಎಲ್ಲ ಪುಸ್ತಕಗಳನ್ನು ನಾನು ಎತ್ತರಾಗಿ ಇಟ್ಬಿಟ್ಟಿದ್ದೆ. ನಿನ್ನೆ ದಿನ ಮುಗಿದಿರುವಂತಹ ಚಾಲೆಂಜಿನ ಪುಸ್ತಕಗಳನ್ನೆಲ್ಲ ಅಲ್ಲೇ ಜೋಡಿಸಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಎಕ್ಸ್ಟ್ರಾ ಪುಸ್ತಕಗಳನ್ನೆಲ್ಲ ನಾನು ಕೆಳಗಡೆ ಬಾಕ್ಸ್ನಲ್ಲಿ ಇಟ್ಕೊಂಡು ಬೇಕಾಗಿರೋ ಪುಸ್ತಕಗಳನ್ನು ಮಾತ್ರ ನನ್ನ ಟೇಬಲ್ ಮೇಲೆ ಇಡಬೇಕು ಅಂತ ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡೋದ್ರಿಂದ ಓದೋಕ್ಕೆ ತುಂಬಾ ಮನಸ್ಸು ಬರುತ್ತೆ ಫ್ರೆಂಡ್ಸ್. ಗಲೀಜಾಗಿತ್ತಂದರೆ ಓದೋಕ್ಕೆ ಮನಸ್ಸೇ ಬರಲ್ಲ, ಒಂಥರ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಓದುವ ಸ್ಥಳ ತುಂಬ ಕ್ಲೀನಾಗಿರಬೇಕು. ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಟೇಬಲ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಇವಾಗ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಇವತ್ತಿನ ಚಾಲೆಂಜಿನ ಸಬ್ಜೆಕ್ಟ್ ಯಾವುದಂತ ಗೊತ್ತಾ ಫ್ರೆಂಡ್ಸ್? ಅದು ಕಂಪ್ಯೂಟರ್. ಇವಾಗ ನಾನು ಕಂಪ್ಯೂಟರ್ ಸಬ್ಜೆಕ್ಟನ್ನು ಇಡೀ ದಿನ ಇದೊಂದೇ ಸಬ್ಜೆಕ್ಟ್ನ ಓದ್ತೀನಿ. ಎಲ್ಲ ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. One hour later. ಇವಾಗ ಟೈಮು 4:38 ಆಯಿತು ಫ್ರೆಂಡ್ಸ್. 1 ಅವರ್ ಸ್ಟಡಿ ಮಾಡಿದೆ. ಮತ್ತು ನಾನು ಇವಾಗ ಹಂಗೆ ಕುಂತ್ಕೊಂಡು ಸ್ಟಡಿ ಮಾಡ್ತಾಯಿದ್ರೆ ನಿದ್ದೆ ಬಂದುಬಿಡುತ್ತೆ. ಹಾಗಾಗಿ ನಾನು ಇವಾಗ ಕಿಚನ್ಗೆ ಹೋಗಿ ಟೀ ಮಾಡ್ಕೊಳ್ತೀನಿ. ಟೀ ಮಾಡ್ಕೊಂಡು ಬಂದು ಕುಡಿತಾ ಮತ್ತು ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನನ್ನ ಸ್ಟಡಿನ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಫಸ್ಟ್ 1 ಅವರ್ ನಾನು ಗುರುರಾಜ್ ಬುಲ್ಬುಲೆ ಸರ್ದು ಪುಸ್ತಕವನ್ನು ಓದ್ಕೊಂಡೆ. ಇವಾಗ ನೆಕ್ಸ್ಟು ನನ್ನ ಕಮ್ಯುನಿಕೇಷನ್ದು ಆನ್ಲೈನ್ ಕ್ಲಾಸ್ ತಗೊಂಡಿನಲ್ಲ, ಆ ಕ್ಲಾಸ್ನಲ್ಲಿ ಕಂಪ್ಯೂಟರ್ ಕ್ಲಾಸ್ದು ನೋಟ್ಸು ಸಾಕಷ್ಟು ಕೊಟ್ಟಿದ್ದಾರೆ. ಆ ನೋಟ್ಸ್ಗಳನ್ನು ನಾನು ನೋಡ್ತಾ ಓದ್ತಾ ಮತ್ತು ನಾನು ಆ ನೋಟ್ಸನ್ನು ಬರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. Hours later.
ಇವಾಗ ನಾನು 6:30 ಆಯಿತು ಫ್ರೆಂಡ್ಸ್ ಟೈಮ್. ಇವಾಗ ಸ್ಟಡಿಯನ್ನು ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಗಣೇಶ ಇದು ತೊಗೊಂಡೋಗಿವ ಮರತ್ತೋಗಿ ಪುಸ್ತಕ ಇಟ್ಕೋ ಮುಂದೆ ಹಾಂ ಸ್ವೀಟ್ ಇಟ್ಕೊಂಡು ಹೋಗಿ ಸ್ಕೂಲ್ಗೆ ತಗೋ. ಎಲ್ಲ ಮನೆ ಕೆಲಸ ಮುಗಿಸ್ಕೊಳ್ಳೋತ್ಲಿಗೆ 10:25 ಆಯಿತು ಫ್ರೆಂಡ್ಸ್. ಇವಾಗ ನಾನು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಶ್ರಾವಣ ಮಾಸ ಚಾಲುವಾಗೈತಿ. ಶ್ರಾವಣ ಮಾಸದಲ್ಲಿ ಸ್ವೀಟ್ ತಿಂಡಿಲ್ಲ ಅಂದರೆ ಹೇಗೆ ಫ್ರೆಂಡ್ಸ್? ಹಾಗಾಗಿ ನಾನು ನಮ್ಮ ಮಮ್ಮಿ ಸೇರಿ ಕೊಬ್ಬರಿ ಲಡ್ಡು ಮಾಡ್ತಾಯಿದ್ದೀವಿ, ಅಂದರೆ ಕೊಕೊನಟ್ ಲಡ್ಡು ಮಾಡಕತ್ತೀವಿ. ನೋಡಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂತ. ಇವಾಗ ಟೈಮು 2:30 ಆಗೈತಿ ಫ್ರೆಂಡ್ಸ್. ಇವಾಗ ನಾನು ಊಟ ಮಾಡ್ಕೊಂಡು ಬಂದು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡೀನಿ. ಗುರುರಾಜ್ ಬಲ್ಬುಲೆ ಸರ್ದ ಪುಸ್ತಕವನ್ನು ಮತ್ತೆ ಒಂದಿಷ್ಟು ಟಾಪಿಕ್ಗಳನ್ನು ನಾನು ಓದ್ತಾ ಇದ್ದೀನಿ. 1 hour later. ಇವತ್ತು ನಮ್ಮ ತಮ್ಮಂದು ಬರ್ತ್ಡೇ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅವನ ದೋಸ್ತ ಅಂದರೆ ಫ್ರೆಂಡ್ ಈ ಗಿಫ್ಟನ್ನು ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ ಇದು ಗಿಫ್ಟು. ಮತ್ತು ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾನೆ. ಆ ವಾಟರ್ ಬಾಟಲ್ಲಿ ನಂದು ನನ್ನ ತಮ್ಮಂದು ಫೋಟೋ ಇದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ.
ಹೊಸ ಸೈಕಲ್ ಕೊಡಿಸಿದೆ ಫ್ರೆಂಡ್ಸ್. ಮೊದಲಿನ ಸೈಕಲೆಲ್ಲ ಅದು ಚಿಕ್ಕದಾಗಿಬಿಟ್ಟಿತ್ತು, ಅವನಿಗೆ ಬಗ್ಗಿ ಹೊಡಿತಾ ಇದ್ದ. ಹಾಗಾಗಿ ಒಂದು ಹೊಸ ಸೈಕಲ್ನ ಪ್ರೆಸೆಂಟೇಷನ್ ಮಾಡಿದೆ ಅವನಿಗೆ. ಇವಾಗ ಟೈಮ್ 7:30ಇಂದ 8 ಗಂಟೆವರೆಗೂ ನಾನು ಬೆಳಗ್ಗೆ ಏನೇನು ನೋಟ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಒನ್ ಟೈಮ್ ರಿವಿಷನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.